ಅಲ್ವೇ? ಅದೆಲ್ಲವೂ ನಿಮ್ಮ ಸಂಪತ್ತೇ ಅಲ್ವೇ? ಅಲ್ಲ ದೇವರೇ, ನೀವೀಗ ಒಡೆಯನಾಗಿ ಮೆರೆಯುತ್ತಾ ಇದ್ದೀರಿ. ನೀವು ಬಡವಲ್ಲ, ನೀವು ಶ್ರೀಮಂತ. ಯಾವ ಅರ್ಥದಿಂದ? ನಿಮ್ಮ ಆಸ್ತಿ ನಾವು ದೇವರೇ. ನಿಮ್ಮ ಕೈ ಹಿಡಿದ ಹೆಂಡತಿ ನಾನಿದ್ದೇನೆ. ನೀವು ಯಾವತ್ತೂ ಬಡತನದಲ್ಲಿ ನರಳಾಗುವುದಿಲ್ಲ. ಹಾಗಾಗಿ ನಿನ್ನನ್ನು ಬಿಟ್ಟು ಕೊಡೋದಕ್ಕೂ ಆಗುವುದಿಲ್ಲ ಸ್ವಾಮಿ. ನಾವು ಕಾಶಿಯಲ್ಲಿ ನಡೆದುಕೊಂಡು ಮುಂದೆ ಬರುವಂತಹ ಸಂದರ್ಭದಲ್ಲಿ ಆ ಕಟ್ಟೆಯಲ್ಲಿ ಅದೆಷ್ಟೋ ಮಂದಿಗಳು ಕುಳಿತುಕೊಂಡು ಮಾತನಾಡುವಂತಹ ದೃಶ್ಯವನ್ನು ಕಿವಿಕೆಟ್ಟು ಕೊಟ್ಟು ಕೇಳಿದವಳು. ಅವರೊಳಗೆ ಒಂದು ಮಾತನಾಡುತ್ತಾ ಇದ್ದಾರೆ. ಏನು? ಕಾಶಿಯಲ್ಲೊಂದು ಕ್ರಮ ಇದೆ ಅಂತೆ. ಯಾವುದು? ಮನುಷ್ಯರನ್ನು ಮಾರಾಟ ಮಾಡೋದು. ಆ ಮಟ್ಟದವರಿಗೆ ಸಂಬಂಧಪಟ್ಟ ವಿಷಯ. ಹೌದು. ಈ ಸಂದರ್ಭದಲ್ಲಿ ನಾನು ಆಡಿದಂತಹ ಮಾತನ್ನು ಕೇಳಿ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕೇಳೋಣ. ಆ ಧೈರ್ಯ ನಿಮಗಿದೆ ತಾನೆ? ಖಂಡಿತ ಇದೆ ಚಿನ್ನ. ಪ್ರಭು, ಮುನಿಗಳಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಡುವುದಕ್ಕಾಗಿ, ನಿಮ್ಮ ಸತ್ಯ ಬೆರೆಯುವುದಕ್ಕಾಗಿ ಹೆಂಡತಿ ಮಗನನ್ನು ಮಾರಾಟ ತರಣಿ ಕುಲದಲ್ಲಿ ಪುಟ್ಟಿದವನಿಪ ತರುಣಿ ತರಳರ ಕೊಟ್ಟ ಎಂಬಿ ತರಣಿ ಕುಲದಲ್ಲಿ ಪುಟ್ಟಿದವನಿಪ ತರುಣಿ ತರಳರ ಕೊಟ್ಟ ಎಂಬಿ ಪರಿಹಾಸಾಯ ಪ್ರಾಪ್ತಿ ಗುರು ಕೇಳಿ ತರುಣಿ ರನ್ನೇ ಪರಿಹಾಸಾಯ ಪ್ರಾಪ್ತಿ ಗುರು ಕೇಳಿ ತರುಣಿ ರನ್ನೇ ನಾನು ಹರಿಶ್ಚಂದ್ರ. ನಿಜ, ನೀನು ನನಗೆ ಮತಿಯ ಹಾಗಿದ್ದವಳು ಇದುವರೆಗೆ. ಹಾಗಾದ್ರಿಂದಲೇ ಕಾಡ ಹಾದಿಯಲ್ಲಾದ್ರೂ ಧೈರ್ಯದಿಂದ ನಾನು ಸಾಗುತ್ತಾ ಇದ್ದೆ. ನಿನ್ನನ್ನು ಕಳ್ಕೊಂಡೆ ಅಂದ್ರೆ ಅರ್ಥ ಎಂತದ್ದು? ಮತ್ತೆ ನಾನು ಹೇಗೆ ಬದುಕಿರ್ಬೇಕು ಹೇಳು? ಸತಿಯಾದಂತ ನಿನ್ನನ್ನು ಮಾರಾಟ ಮಾಡಿ ಗುರು ಋಣದಿಂದ ಮುಕ್ತರಾಗಿ ಇಂಥ ಸೂಚನೆ ಕೊಟ್ಟು ಬಿಟ್ಟಿಯಲ್ಲ ನೀವು. ಎಂಥ ಪರಮ ಪವಿತ್ರವಾದ ವಂಶ ನಮ್ಮದು. ಲೋಕಮಿತ್ರನಿದ್ದಾನೆ ಆ ಸೂರ್ಯನಾರಾಯಣ. ಅವರು ಉದಿಸಿ ಬಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮದ ಜಾಗೃತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರನ್ನು ಎದುರಿಸಿ ಅವರ ಕರ್ಮದಲ್ಲಿ ತೊಡಗಿಸುವುದಕ್ಕೆ ಒಂದು ಕಾರಣನಾದ್ರಿಂದ ಅವರು ಮಿತ್ರ. ಈಗ ವಿಶ್ವಾಮಿತ್ರ ಅವರು ವಿಶ್ವಕ್ಕೆ ಮಿತ್ರರಾದವರು. ಅವರ ಋಣದಲ್ಲಿ ನಾವಿದ್ದೇವೆ. ನಿಜ, ಒಬ್ಬೊಬ್ಬನು ಮಾಡಿದ ಸಾಧನೆ ಸಾಮಾನ್ಯವಾದದ್ದೇನು? ಪಿತೃಗಳ ಸದ್ಗತಿಗಾಗಿ ಅಮರ ಗಂಗಾ ಭವಾನಿಯನ್ನು ಧರೆಗಿಳಿಸಿದಂತಹ ಭಗೀರಥನ ವಂಶ. ಮೊರೆಹೊಕ್ಕ ಪಾರಿವಾಳಕ್ಕಾಗಿ ತನ್ನ ಮೈಯ ಮಾಂಸವನ್ನು ಕೆತ್ತಿ ನೀಡಿದಂತಹ ಶಿಫಿಯ ವಂಶ. ಅಂತ ವಂಶದಲ್ಲಿ ಹುಟ್ಟಿದ ನಾನು ನ್ಯಾಯ ನೀಡುವಲ್ಲಿ ಯಾವುದೇ ಬಂಧನಕ್ಕೆ ಒಳಗಾಗದೆ ಮಗನಿಗಾದರೂ ಚಾಂಡಾಲಕೇರಿಯ ವಾಸವನ್ನು ಒದಗಿಸಿದಂತಹ ನಿಬಂಧನ ಮಹಾರಾಜನ ವಂಶ ನಮ್ಮದು. ಅಂತ ಪರಂಪರೆಯಲ್ಲಿ ಹುಟ್ಟಿದ ನಾನು ಈ ಕಾಲಕ್ಕೆ ನನ್ನ ಸತ್ಯದ ಉಳಿವಿಗಾಗಿ, ನನ್ನ ಸಂದಾಯಕ್ಕಾಗಿ ಕೈ ಹಿಡಿದ ಹೆಣ್ಣನ್ನೇ ಮಾರಾಟ ಮಾಡಿದ ಎಂಬ ಹಾಗೆ ನಾನು ಪ್ರತಿಯೊಬ್ಬರು ಕರತಟ್ಟಿ ಪರಿಹಾಸ್ಯ ಮಾಡುವ ಸ್ಥಿತಿಗೆ ಬಂದು ಬಿಟ್ಟು ನಮ್ಮ ಅವಶ್ಯಕತೆ. ಸ್ವಾಮಿ, ಯಾಕೆ ನೀವು ನಿಂತುಕೊಳ್ಳುತ್ತಾ ಇದ್ದೀರಿ? ಈ ಕಾಶಿಯಲ್ಲಿ ನಮ್ಮ ಪರಿಚಯ ಯಾರಿಗಿದೆ ಹೇಳಿ? ಯಾರಿಗೂ ಇಲ್ಲ ತಾನೆ? ಇಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ. ತನ್ನ ಜೀವನವನ್ನು ಹಾಳಾಗುವ ಹಾಗೆ ನೀವು ಮಾಡಿಕೊಳ್ಳುವುದಲ್ಲ. ಯಾಕೆ ಬೇಕಾಗಿ? ನಿಮ್ಮ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ. ಯಾವುದೇ ಕೆಟ್ಟ ಮಾರ್ಗವನ್ನು ಹಿಡಿಯುವುದಕ್ಕಲ್ಲ ತಾನೆ ನೀವು ಈ ಕೆಲಸಕ್ಕೆ ಇಳಿಯುವುದು. ಆ ಮೂಲಕವಾಗಿ ಯಾರು ನನ್ನ ಸತ್ಯ ಉಳಿಯುವುದಿದ್ರೆ ನಿನ್ನ ಸೂಚನೆಯಂತೆ ಮುಂದುವರಿದಕ್ಕೆ ಸಿದ್ಧನಿದೆ. ಮಾರಾಟಕ್ಕೆ ಸಿದ್ಧ. ಈ ಅಪ್ಪನಲ್ಲಿ ಬೇಸರ ಮಾಡಬೇಡ ಕನ್ನ. ಅಮ್ಮನನ್ನು ಅನುಸರಿಸು.
ಉಭಯರನ್ನು ಮಾರಿ ಋಷಿ ಋಣದಿಂದ ಮುಕ್ತನಾಗುವುದಕ್ಕೆ ಪ್ರಯತ್ನ ಪಡಿ. ಆಗಲಿ, ಇದೋ ನಿಮ್ಮ ಋಣವನ್ನು ಹರಿದುಕೊಳ್ತಾ ಇದ್ದೇನೆ. ಕೇಳಿ ಪೂಬರೈ ತೃಣವ ಕಟ್ಟುತ್ತಲವರ ಕಾಣಿದೆ ಮನೆ ಮನೆಗೆ ಕರೆದೊಯ್ದು ಕೇಳಿದ ಚಂದಪ್ಪ ನಡುದ ಚಂದ್ರಮತಿ ರೋಹಿತ, ಚಿತ್ತವನ್ನು ಭದ್ರವನ್ನಾಗಿಸಿಕೋ ಮಗ. ಆತ್ಮಶಕ್ತಿ ಕುಗ್ಗದಿರಲಿ ಯಾವತ್ತು. ಉಭಯರ ಕಾಲಿಗೂ ತೃಣವನ್ನು ಕಟ್ಟಿದ್ದೇನೆ. ಹೇಳಿದರ ಅರ್ಥ ಏನು ದೇವರೇ? ಯಾವ ಕೈಗಳಿಂದ ನಿನ್ನ ಕೊಳ್ಳಿಗೆ ಮಾಂಗಲ್ಯವನ್ನು ಬಿಗಿದಿದ್ದೇನೆಯೋ ಅದೇ ಕೈಗಳಿಂದ ನಿನ್ನ ಕಾಲಿಗೆ ತೃಣವನ್ನು ಕಟ್ಟಿದ್ದೇನೆ. ಇದುವರೆಗಿದ್ದ ಋಣ ಕಡಿದುಕೊಂಡಿದ್ದೇನೆ ಅಂತ ಅರ್ಥ. ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ನೀವು ಉಭಯರು ಈಗ ಮಾರಾಟದ ವಸ್ತುಗಳು. ಸರಕನ್ನು ಮಾರುವುದಕ್ಕೆ ಹೊರಟಿದ್ದೇನೆ. ನನ್ನ ಸತ್ಯಕ್ಕಾಗಿ ಕ್ಷಮೆ ಇರಲಿ. ನನ್ನ ಬಗ್ಗೆ ಕ್ಷಮೆ ಇರಲಿ. ಇಷ್ಟು ವರ್ಷ ನಿಮ್ಮ ಜೊತೆಯಲ್ಲಿ ಮಾಡುವುದು ಮಾಡಿದವರು ನೀವು ಈ ಕೆಲಸ ಕೇಳಿದ್ದೀರಿ ಎಂದಾಗಿದೆ. ನೀವು ಕಣ್ಣೀರಲ್ಲ ದೇವರೇ. ಇಷ್ಟರವರೆಗೆ ಮುಂದಾಗಿ ಎದ್ದು ನಿಮ್ಮ ಪಾದ ಸೇವೆಯನ್ನು ಮಾಡಿದವಳು. ನೀವು ಉಂಡ ಬಳಿಕ ನಿಮ್ಮ ಹೆಜ್ಜೆಯನ್ನು ನನ್ನ ಪ್ರಸಾದವಾಗಿ ಸ್ವೀಕರಿಸಿಕೊಂಡವಳು ದೇವರೇ. ನಿಮ್ಮನ್ನು ಬಿಟ್ಟಂತ ರಕ್ಷಣವನ್ನು ನಡೆದವಳು ನಾನಲ್ಲ ಸ್ವಾಮಿ, ನಾನಲ್ಲ ಸ್ವಾಮಿ. ಅರಮನೆಯನ್ನು ಬಿಟ್ಟು ಬರುವಾಗ ನನಗೆ ಅಷ್ಟೊಂದು ನೋವಾದದ್ದಿಲ್ಲ. ನಮ್ಮ ಕಂದಮ್ಮನ ಕಾಲೊಡೆದು ರಕ್ತ ಸೋರುವಾಗ ನನ್ನೊಡಲಿಗೆ ಕಿಚ್ಚು ಕೊಟ್ಟ ಅನುಭವವಾದದ್ದಿಲ್ಲ. ಅಲ್ಲ, ಮುತ್ತೈದೆಯಾಗಿ ಸಾಯಬೇಕಿರುವುದಾಗಿ ಕೆನ್ನಾಳಿಗೆಗೆ ಹಾರುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇಂತಹ ನೋವನ್ನು ಅನುಭವಿಸುವುದವಳು ನಾನಲ್ಲ. ನನ್ನ ಬಾಳಿನ ಸರ್ವಸ್ವವಾದಂತಹ ನಿಮ್ಮಿಂದ ದೂರವಾಗುವ ಸಂದರ್ಭದಲ್ಲಿ ಸಹಿಸಿಕೊಳ್ಳಲಾಗದಂತ ನೋವು ದೇವರೇ. ಮಾನವ ಲೋಕದ ಜೀವನವೇ ಅಷ್ಟು. ರಭಸವಾಗಿ ಮಳೆ ಸುರಿಯುತ್ತಿರುವಾಗ ತೊರೆ ಒಂದು ಉಕ್ಕಿ ಹರಿದಾಡ್ತಾ ಇತ್ತು. ಮರದ ದಿಮ್ಮಿಯೊಂದು ಆ ತೊರೆಯಲ್ಲಿ ಸಾಗುತ್ತಾ ಇದ್ರೆ ಅದು ಮುಂದುವರಿದಾಗ ಮತ್ತೊಂದು ದಿಮ್ಮಿ ಅದರ ಜೊತೆಗೆ ಸಾಗುತ್ತದೆ. ನದಿ ಕವಲಾಗುವಾಗ ದಿಮ್ಮಿಗಳೆರಡು ಬೇರೆ ಬೇರೆಯಾಗಿ ಸಾಗುತ್ತದೆ. ಹಾಗೆ ಭೂಮಿಗೆ ಬಂದಿದ್ದೇವೆ, ಒಂದಾದೆವು. ಈಗ ಅಗಲಬೇಕಾದಂತಹ ಸ್ಥಿತಿ ಎಂಬ ಹಾಗೆ ಭಾವಿಸಿಕೊಳ್ಳೋಣ. ಭಗವದಿಚ್ಛೆ ಮಗನೇ. ಅಪ್ಪ ಕಂದ, ಅರಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿತ್ಯವೂ ನಿಮ್ಮಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾ ಇದ್ದವ ನಾನು. ಇನ್ನು ಹೇಗೆ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವುದು? ನಿನಗೆ ಅಪ್ಪನಾಗಿಯೂ ಅಮ್ಮನಾಗಿಯೂ ಇವಳಿದ್ದಾಳೆ, ನಿನ್ನ ತಾಯಿ. ನಿಮ್ಮನ್ನು ಬಿಟ್ಟು ಈ ಮನಸ್ಸು ಕೇಳುವುದಿಲ್ಲಪ್ಪ. ಅನಿವಾರ್ಯ ಮಗ. ಅಪ್ಪ, ಒಂದೆರಡು ದಿವಸ ಮತ್ತು ನೀನು ಸಾವರಿಸಿಕೊಳ್ತೀನಿ. ನಮ್ಮನ್ನು ಬಿಟ್ಟು ಎಲ್ಲಿರ್ತೀರಪ್ಪ? ಹೊರಡೋಣ ಮಗನೇ, ಹೊರಡೋಣ. ಮಾರಾಟಕ್ಕಾಗಿ ಹೊರಡೋಣ. ಶ್ರೀಮಂತರೇ, ಓ ಗುಣಮಣಿಗಳೇ, ಇದೋ ನನ್ನ ಸತಿ ಸುತರನ್ನು ಮಾರುತ್ತಾ ಇದ್ದೇನೆ. ವಿತ್ತಕ್ಕಾಗಿ, ಧನ ಸಂಗ್ರಹಕ್ಕಾಗಿ. ಬನ್ನಿ ಬನ್ನಿ, ನನಗೆ ಧನವನ್ನು ನೀಡಿ ಇವರನ್ನು ಕೊಳ್ಳಿರಿ. ಬನ್ನಿ, ಕಾಶಿ ದೇಶದ ಮಹಾಪೌರರೇ.